ಮನೆ ಕಟ್ಟೋದು ಗ್ಯಾರಂಟಿ ಅಲ್ವಾ? ಫಸ್ಟ್ ಎಲ್ ಶೇಪ್ ಕಾಂಪೌಂಡ್ ಹಾಕು, ಸರಿ. ನಿನ್ ಮನೆ ಆಗೋಯ್ತದೆ. ಪಕ್ಕ ಆಗುತ್ತೆ, ಪಕ್ಕ ಆಗುತ್ತೆ. ಅದು ಹೆಂಗೋ ಸಾಲನೋ ಪಾಲನೋ ಯಾರೋ ಕೊಡ್ತಾರೆ, ಏನಾಗುತ್ತೆ ಮನೆ ಆಗೋಗುತ್ತೆ. ಆಮೇಲೆ ನೋಡೋಣ. ಸ್ನೇಹಿತರೆ, ಹೊನ್ನಾಳಿ ಹತ್ರ ಹೆಚ್ಚು ಕಡದ ಕಟ್ಟೆ. ಸೊ ಇಲ್ಲಿದ್ದೀವಿ. ನಮ್ಮ ಚಂದ್ರು ಅವರು ಚಂದ್ರಶೇಖರ್ ತುಂಬಾ ದಿವಸದಿಂದ ನಮ್ಮನ್ನ ಫಾಲೋ ಅಪ್ ಮಾಡಿ ಸೆಪ್ಟೆಂಬರ್ 5ರಿಂದ. ಸೊ ಈಗ ಲಾಸ್ಟ್ಗೆ ಈಗ ಬಂದಿದ್ದೀವಿ. ತುಂಬಾ ದಿವಸ ಆಯ್ತು. ಅದು ಅಲ್ಲಿಗೆ ಸುಳ್ಳೆಕೆರೆಗೆ ಬಂದು ಅಲ್ಲಿಂದ ಹಿಂಗೆ ಇಲ್ಲಿ ಬಂದ್ವಿ. ಸೊ ಇವರು ತುಂಬಾ ದಿವಸದಿಂದ ಒಂದು ಅನುಮಾನ, ಇವರಿಗೆ ಒಂದು ಮನೆ ಇದೆ, ಅದರಲ್ಲಿ ಏನೋ ಸ್ವಲ್ಪ ಡೆವಲಪ್ಮೆಂಟ್ ಇಲ್ಲ. ಇವರಿಗೆಲ್ಲ ಜಾಯಿಂಟ್ ಮನೆ. ಅವ್ರದ್ದು ನಿಮ್ಮ ಜಾಯಿಂಟ್ ಇದೆ, ಆಯ್ತಾ? ನಿಮ್ಮ ಮನೆಗೆ ಪೂರ್ವದಲ್ಲಿ ಇದೆಯಲ್ಲ ಅವ್ರ ಮನೆ? ಪೂರ್ವದಲ್ಲಿ ದೊಡ್ಡಪ್ಪರ ಮನೆ, ಆಯ್ತಾ? ಉತ್ತರ ಫುಲ್ ಕ್ಲೋಸು. ಉತ್ತರ ಕ್ಲೋಸ್ ಇದೆ. ಪೂರ್ತಿ ಉತ್ತರ ಕ್ಲೋಸ್ ಆಗ್ಬಿಟ್ಟಿದೆ. ಆ ಉತ್ತರದಿಂದ ಹಂಗೆ ಜಾಯಿಂಟ್ ಮಾಡಿ ಈ ಮನೆನ ನೋಡಿ ಈಶಾನ್ಯ ಎಷ್ಟು ಬೆಳೆಸ್ಕೊಂಡು ಜಾಯಿಂಟ್ ಬೆಳೆಸಿರೋದಲ್ಲಿ ನಾರ್ತ್ ವೆಸ್ಟ್ ಫುಲ್ ಈ ಥರ ಬೆಳೆಸಿದೆ. ಅಂದರೆ ವ್ಯವಹಾರಗಳಿಗೆ ತೊಂದರೆ. ಈ ಥರ ಬೆಳ್ಕೊಂಡು ಬಂದರೆ ಅದು ಕಟಿಂಗ್ ಬರಬೇಕಾಗಿತ್ತು. ನಿಮ್ಮ ಹಳೆ ಮನೆ ಏನಿದೋ ಸೂಪರ್ ಆಗಿತ್ತು. ಇದು ಆ ಕಡೆ ದನದ ಮನೆ ಸಪ್ರೇಟ್ ಇತ್ತಲ್ಲ? ಸಪ್ರೇಟ್ ಇತ್ತು ಸರ್. ಅವಾಗ ನಿಮ್ಮ ಅಪ್ಪ ಅವರು ಎಲ್ಲ ಚೆನ್ನಾಗಿದ್ರು. ಯಾವಾಗ ಎಲ್ಲ ಜಾಯಿಂಟ್ ಮಾಡ್ಕೊಂಡು ಇದೆಲ್ಲ ಜಾಯಿಂಟ್ ಮಾಡಿದ್ರು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಆಮೇಲೆ ನೈಋತ್ಯದಲ್ಲಿ ನೋಡಿ, ಈ ಕಡೆ ಪಶ್ಚಿಮ ಫುಲ್ ಖಾಲಿ ಬಿಟ್ಟಿದ್ದೀರಾ ಅಲ್ವಾ? ಪಶ್ಚಿಮದಲ್ಲಿ ಫುಲ್ ಜಾಗ ಬಿಟ್ಟಿದ್ದೀರಾ, ಪೂರ್ತಿ ಜಾಗ ಬಿಟ್ಟಿದ್ದೀರಾ ಅಣ್ಣ. ಇಷ್ಟು ಜಾಗ ಬಿಡಬಾರ್ದು. ಇದು ಉತ್ತರ, ದಕ್ಷಿಣದ ರೋಡ್ ನಿಮ್ಗೆ, ದಕ್ಷಿಣದ ಬಾಗಿಲು ನಿಮ್ದು. ದಕ್ಷಿಣ ಬಾಗಿಲು. ಸೊ ಈಗ ನೀವು ಈ ಮನೆ ಸರಿ ಮಾಡ್ಕೊಂತೀರೋ ಇಲ್ಲ ಕಟ್ತೀರಾ ಹೊಸದು? ಇಲ್ಲ, ಅದು ಬಹಳ ಹಾಳಾಗಿದೆ ಮೇಲ್ಗಡೆ. ಹೌದು, ಹಾಳಾಗಿರೋ ಕಡೆಯಿಂದ ಅದನ್ನ ಖರ್ಚು ಮಾಡೋ ದುಡ್ಡಲ್ಲಿ ಮತ್ತೆ ಇನ್ನಾರ್ಧ ದುಡ್ಡು ಹಾಕಿದ್ರೆ ಮನೆ ಆಗುತ್ತೆ ಅಂತೇಳಿ ಯೋಚನೆ ಮಾಡಿದ್ರೆ. ಇಲ್ಲ ನೋಡಿ, ಹೈಟ್ ಎಷ್ಟಿದೆ ಅಷ್ಟಿರ್ಬೇಕು. ಹೈಟ್ ಯಾವಾಗ್ಲೂ ನೋಡು ಒಂಬಟ್ಟಾಗಿದೆ. ತಾತ ಅವರೆಲ್ಲ ತುಂಬಾ ಚೆನ್ನಾಗಿ ಬದುಕಿರ್ತಾರೆ. ಚೆನ್ನಾಗಿತ್ತು ಸರ್. ಆಯ್ತಾ? ಈ ಪ್ರಾಬ್ಲಮ್ಸ್ ಏನು ಅಂದ್ರೆ ಕಾಂಪೌಂಡ್ಗಳಿರಲ್ಲ, ಸುಮ್ಮನೆ ಹಳೆ ಇಲ್ಲಿ ಜಾಗಗಳು ಜಾಸ್ತಿ ಪಡ್ತಾರೆ, ಅಣ್ಣ ತಮ್ಮ ಸಪ್ರೇಟ್ ಆಗ್ತಾರೆ, ಈ ತರ ವಾಯುವ್ಯ ಬೆಳೆಸ್ಕೊಂತಾರೆ. ಇವೆಲ್ಲ ಬೆಳೆಸಿರೋದ್ರಿಂದ ಪ್ರಾಬ್ಲಮ್ ಆಗಿರೋದು. ಈಗ ನೀವು ಅದು ತೆಗೆದ್ಬೇಕು ಅಂದ್ರೆ ಅದು ತೆಗೆದ್ರೆ ನಿಮ್ದೇನು ಸಮಾಧಿಗಳು ಅಂದ್ರೆ ಇದೆ. ಇಲ್ಲಿ 2 ಸಮಾಧಿ ಇದೆ ನೋಡಿ. ಒಂದು ಸಮಾಧಿ, ಒಂದು ಲಿಂಗ ಅಲ್ವಾ? ಆಯ್ತಾ? ನಾವು ಆಯ ಮಾಡ್ಕೊಂಡು ಇದನ್ನ ಡಿಸ್ಟರ್ಬ್ ಮಾಡಿದೀರಾ ಸಪ್ರೇಟ್ ಆಗಿ. ಸಪ್ರೇಟ್ ಆಗಿ ಮಾಡೋಣ. ಯಾಕಂದ್ರೆ ನಮ್ಗೆ ಅದನ್ನ ಜಾಗ ಬಿಟ್ಟೆ ಮಾಡ್ಬೇಕು. ಇದನ್ನ ಬದಲಾವಣೆ ಮಾಡೋದು ಅವೆಲ್ಲ ಬೆಂಗಳೂರಲ್ಲಿ ಮಾಡೋದು. ಸ್ಕ್ವೇರ್ ಫೀಟ್ 20,000 30,000 ಇರುತ್ತೆ. ಸಮಾಧಿನ ತಗೊಂಡೋಗಿ ಆ 20,000ಕ್ಕೆ ಆ ಸೈಟ್ ಮಾರ್ಬಿಟ್ಟು ಒಂದು 5 ಎಕರೆ ಜಮೀನು ತಗೊಂಡಾಗ ಜಮೀನಲ್ಲಿ ಹಾಕ್ತಾರೆ ತಗೊಂಡೋಗಿ. ಆಯ್ತಾ? ನಿಮ್ಗೇನು ಇಲ್ಲ, ಆ ಥರ ಇಲ್ವಲ್ಲ, ಜಾಗಗಳಿದಾವೆ. ಜಾಗ ಇದೆ, ಆಯ್ತಾ? ಜಾಗ ಇರೋದ್ರಿಂದ ಅದನ್ನ ಬಿಟ್ಟು ನಾವು ಪ್ಲಾನ್ ಮಾಡೋದು ಬೇಕು ಅಂತ. ಪಶ್ಚಿಮಕ್ಕೆ ಎಷ್ಟಡೆ ನಿಮ್ಮ ಇದ್ರ ಪ್ರಕಾರ ಎಲ್ಲಿ ಈಗ ಜಾಸ್ತಿ ಆಗುತ್ತಲ್ಲ, ಅದು ಜಾಸ್ತಿ ಆಗುತ್ತೆ ಅಲ್ಲ, ಅದನ್ನ ಸಪ್ರೇಟ್ ಮಾಡ್ಬಿಡೋಣ. ಇದನ್ನ ಇವ್ರಿಗೂ ನಮಗೂ ಸಂಬಂಧ ಇಲ್ದಿರ ಕಾಂಪೌಂಡ್ ಮಾಡಿ, ಕಾಂಪೌಂಡ್ ಒಳಗಡೆ ಕಲ್ಲುಪ್ಪು ಬಿಳಿ ಸಾಸಿವೆ ಹಾಕಿ ಒಂದು ಕಾಪರ್ ವೈರ್ ಹಾಕಿ ಬಿಟ್ಬಿಡ್ಬೇಕು. ಆ ನೆಗೆಟಿವ್ ಎನರ್ಜಿ ನಮ್ಗೆ ಬರಬಾರ್ದು. ಆಕ್ಚುಲಿ ಸಮಾಧಿ ಮನೆ ಹತ್ರ ಹಾಕಲ್ಲ, ಅವಾಗ ಜಮೀನಲ್ಲಿ ಹಾಕಿರೋದು. ನೀವು ಜಮೀನಲ್ಲಿ ಮನೆ ಕಟ್ಕೊಂಡಿದ್ದೀರಾ, ಜಮೀನಲ್ಲಿ ಸ್ಮಶಾನ ಮಾಡ್ಕೊಂತಾರೆ, ಅದ್ರಲ್ಲಿ ನೀವು ಮನೆ ಕಟ್ಕೊಂಡಿದ್ದೀರಾ, ಹೌದಲ್ವಾ? ಸೊ ಅದನ್ನ ಸಪ್ರೇಷನ್ ಮಾಡೋಣ. ಕಾಪರ್ ಕಲ್ಲುಪ್ಪು ಬಿಳಿ ಸಾಸಿವೆ ಹಾಕಿ ಅದು ಸಪ್ರೇಷನ್ ಮಾಡ್ಬಿಡೋಣ. ಸಪ್ರೇಷನ್ ಮಾಡಿ ನಮ್ಮ ಮನೆಗೆ ಎಫೆಕ್ಟ್ ಆಗಲ್ಲ. ಅದನ್ನ ಸಪ್ರೇಟ್ ಮಾಡಿ ಬಿಟ್ಬಿಡ್ಬೇಕು ಅವ್ರ ಜಾಗ ಅಷ್ಟೇ. ಅವ್ರದ್ದು ನಿಮ್ದಲ್ಲ, ಇದು ಅವರ ಭಿಕ್ಷೆ ನಮ್ಗೆ ಅಲ್ವಾ? ಆನಂತರ ಅವ್ರು ಈಗ ಟ್ಯಾಕ್ಟ್ರಿ ಆ ಕಡೆ ಜಾಗದಲ್ಲಿ ಎಲ್ಲ ಏನಾದ್ರು ಮಾಡ್ಕೊಳ್ಳಿ. ಸಮಾಧಿಗೆ ಒಂದಷ್ಟು ಮಾರ್ಕ್ ಮಾಡ್ಬಿಟ್ಟು ಮಿಕ್ಕಿದ್ ನೀವ್ ಏನಾದ್ರು ಮಾಡ್ಕೊಳ್ಳಿ. ಕಾಂಪೌಂಡ್ ಕಟ್ಟೆ ಡಿವೈಡ್ ಆಗ್ಬಿಡುತ್ತೆ. ಆಯ್ತಾ? ನಮ್ಮ ಮನೆ ಈ ಕಡೆ ಇರುತ್ತೆ, ಏನೋ ತೊಂದರೆ ಇಲ್ಲ. ಓಕೆನಾ? ಮನೆ ನೆರಳು ಸಮಾಧಿ ಮೇಲೆ ಬೀಳುತ್ತೆ, ಏನೋ ಆಗ್ಬಿಡುತ್ತೆ ಅಂದ್ರೆ ತಪ್ಪದು. ಅದೇನಿಲ್ಲ. ಸಮಾಧಿ ಎಲ್ಲ ಲಿಂಗಭದ್ರಕಲ್ಲು, ಬಟ್ ದೇವ್ರ ನೆರಳು ನಮ್ಮ ಮೇಲೆ ಬೀಳಬಾರ್ದು. ಅದೇ ಕೆಲವು ಮನೆ ಕಟ್ತಾರೆ, ದೇವಸ್ಥಾನ ಚಿಕ್ಕದಿರುತ್ತೆ, ಅವ್ರ ಮನೆ ನೆರಳು ಬೀಳುತ್ತೆ. ಗೋಪುರದ ನೆರಳು ಅಂತ ಸರ್. ಅದೇ, ಗೋಪುರ ನೆರಳು ಬೀಳಬಾರ್ದು. ಆಯ್ತಾ? ಬನ್ನಿ, ನಿಮ್ದು ಇಲ್ಲಿ ಜಾಗ ಚೆನ್ನಾಗಿದೆ, ಇಲ್ಲಿ ಕಟ್ಬೇಕಾರೆ ಇಲ್ಲಿ ಒಂದು ಕಟ್ಕೋಬಹುದು. ಆಯ್ತಾ? ಫಸ್ಟ್ ನಿಮ್ಗೆ ಮಾಡ್ಬೇಕಾರೆ ಕೆಲಸ, ನಿಮ್ ಮನೆ ಕಟ್ಟಬೇಕು ಅಂದ್ರೆ ಇದಕ್ಕೂ ಕನೆಕ್ಷನ್ ತಪ್ಪಿಸ್ಬೇಕು. ಈ ಕನೆಕ್ಷನ್ ಇರ್ಲೇಬಾರ್ದು. ಇದು ಬೆಳೆದಿರೋ ವಾಯುವ್ಯ ಅಂದ್ರೆ ವ್ಯವಹಾರ. ಈಗ ನೀನ್ ಯಾರಿಗನ್ನ ಕಾಸು ಕೊಡ್ಬೇಕು ಅಂದ್ರೂ ಕೊಡಲ್ಲ. ಈಗ ನೀನ್ ಜಮೀನ್ ಮಾರಿದೆ, ಏನೋ ಒಂದು ತಕರಾರು ಮಾಡ್ಬಿಡ್ತಾರೆ. ಈ ವಾಯುವ್ಯ ಹೆಂಗಿದ್ರೆ
ಸರಿ. ಸುಮ್ಮನೆ ಅಡ್ವಾನ್ಸ್ ಕೊಡೋದು, ಕಿರಿಕ್ ಮಾಡ್ಬಿಡೋದು, ಕೋರ್ಟ್ಗೆ ಹೋಗೋ ನೀನು ಕಾಸು ಕೊಡಲ್ಲ ಹೋಗೋ ಅನ್ಬೇಡ. ಅರ್ಥ ಆಯ್ತಾ? ಈ ವಾಯು ಏನೋ ವ್ಯವಹಾರ ಯಾವುದೇ ಬಗೆಹರಿಯುವುದಿಲ್ಲ, ಬಗೆಹರಿಯೋದಿಲ್ಲ, ಕೋರ್ಟು ಕಚೇರಿಗೆ ಹೋಗ್ಬಿಡ್ತದೆ. ವಾಯುವೇ ಬ್ಲಾಕ್ ಆಗಿದೆ. ಅಂದ್ರೆ ಇದನ್ನ ಕಟ್ ಮಾಡಿಸಿ, ಇದಕ್ಕೆ ಬಾಯಲ್ಲಿ ಹೇಳ್ತೀನಿ. ಈ ಮನೆ ಇದು ಪೂರ್ತಿ ಇಲ್ಲಿಂದ ಈ ಹೆಂಚಿಗಿಂಚ ಏನೋ ಬೇಡ, ಇಲ್ಲಿ ಪೂರ್ತಿ ಇದನ್ನ ಓಪನ್ ಮಾಡಿಸ್ಬಿಡಿ. ಇಷ್ಟು ಗ್ಯಾಪ್, ಇಲ್ಲೊಂದು ಗೋಡೆ ಹಾಕ್ಬಿಡಿ ಬೇಕು ಅಂದ್ರೆ, ಇಲ್ಲ ಪಿಲ್ಲರ್ ಕೊಟ್ಬಿಟ್ಟು ಇಷ್ಟು ಶೀಟ್ ಕಟ್ ಮಾಡಿಬಿಡಿ. ಆಯ್ತಾ? ಆ ಡೋರ್ ಕ್ಲೋಸ್ ಮಾಡಿ ಇಲ್ಲಿ ಡೋರ್ ಇಟ್ಕೋಬೇಕು. ಇಲ್ಲೇ ಇರೋದ, ಈ ಮನೇಲಿ ಇರೋದ? ಹೌದು. ಅಲ್ಲ, ನಿನ್ ಮನೆ ಕಟ್ಟಬೇಕು ಅಂದ್ರೆ, ಅಲ್ಲ ಈ ಡೆಮಾಲಿಷ್ ಮಾಡ್ಬೇಕಾದ್ರೆ ಇನ್ನು ಒಳ್ಳೆ ಮನೆಗೆ ಹೋಗ್ಬೇಕಲ್ಲ. ಅದೇ ಅಲ್ಲ, ಅಲ್ಲಿ ಹೋಗಿ ಡೆಮಾಲಿಷ್ ಮಾಡೋಣ ಅಂತ. ಅದು ಕರೆಕ್ಟ್. ಅವಾಗ ಇದನ್ನ ಫಸ್ಟ್ ತೆಗಿಬೇಕು. ಅವಾಗ ಈ ವಾಯು ಕ್ಲೋಸ್ ಆಗಿರೋದೆಲ್ಲ ತೆಗೆದ್ಬಿಟ್ಟು ಇದೆಲ್ಲ ತೆಗೆದ್ರೆ ಈ ಮನೆಗೆ ಎನರ್ಜಿ ಬರುತ್ತೆ. ಆಯ್ತಾ? ಅರ್ಥ ಆಯ್ತಲ್ಲ ನಿಮ್ಗೆ? ಸರಿ ಸರಿ. ಡೆಮಾಲಿಷ್ ಮಾಡ್ಬೇಕಾರೆ. ಆಯ್ತಾ? ಬನ್ನಿ, ನಿಮ್ಗೆ ಅಲ್ಲ ಹಿಂಗೆ ಆಚೆನ ತೋರಿಸ್ತೀನಿ ಬಾ. ಇದು ಅಡಿಗೆ ಮನೆ ಮಾಡಿದ್ದೀರಾ? ಅಡಿಗೆ ಮನೆ ಸರ್ ಇದು. ಈಶಾನ್ಯದಲ್ಲೇ ಇದು ಅಡಿಗೆ ಮನೆ ಮಾಡಿದ್ದೀರಾ ಸರ್? ಈಗ ನಮ್ಗೆ ಈ ಕಡೆ ಡೋರ್ ಇರೋ ಕಡೆಯಿಂದ ಈ ಕಡೆನೆ ಮಾಡಿದ್ವಿ. ಅಲ್ಲಿ ರೂಮ್, ಅಲ್ಲಿ ದೇವ್ರ ಮನೆ ಇಲ್ಲಿ ಮಾಡಿದ್ವಿ. ಮತ್ತೆ ಅಡಿಗೆ ಮನೆ ಇವ್ರ ಕಾಲು ನಡೆಯಕ್ ಬರಲ್ಲ ಸರ್. ಆರೋಗ್ಯ ಸಮಸ್ಯೆ, ಚಪ್ಪಲಿ ಹಾಕೊಂಡೇ ಇರ್ಬೋದು ಸರ್. ಫುಲ್ ಆರೋಗ್ಯ ಸಮಸ್ಯೆ ಬಂದ್ಬಿಡುತ್ತೆ. ಈಶಾನ್ಯದಲ್ಲಿ ಅಡಿಗೆ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಮೋಸ್ಟ್ಲಿ ಅಲ್ಲಿ ದೇವ್ರ ಮನೆ ಇಟ್ಟಿದ್ರು ಮುಂಚೆ. ದೇವ್ರ ಮನೆ ಮಾಡಿದ್ವಿ. ಇವಾಗ ತೆಗೆದ್ಬಿಟ್ಟಿದ್ದೀರಾ. ರೂಮ್ ಕಾಲಲ್ಲಿ ಚಪ್ಪಲ್ ಹಾಕೊಂಡೆ ಓಡಾಡ್ಬೇಕಾಯ್ತು, ತೆಗೆದ್ಬಿಟ್ಟಿದ್ದೀರಾ. ಹಂಗಾಗಿ ತೆಗ್ದು ಸರ್. ಬನ್ನಿ ನೋಡಿ, ನಾನು ಹೇಳಿದ್ದು ನೀವು ಇಲ್ಲೇ ಇರಬೇಕು ಅಂದರೆ ಇಲ್ಲಿ ಡೋರ್ ಇಟ್ಕೋಬೇಕು. ಸರಿ. ಏನ್ರಿ? ನೋಡೋಣ. ಸರಿ ಸರ್. ಬನ್ನಿ. ಇಲ್ಲ, ನೀವು ಬೇಡ ಇದನ್ನ ನಾವು ಡೆಮಾಲಿಷ್ ಮಾಡಿ ಮನೆ ಕಟ್ತೀವಿ ಅಂದರೆ ಬೇರೆ ಥರ ಪ್ಲಾನ್ ಮಾಡೋಣ ಅಷ್ಟೇ. ಇಷ್ಟೆಲ್ಲ ಇರೋದು ನಿಮ್ಗೆ ಇಷ್ಟೇ ಜಾಗ. ಅದೊಂದು 15 ಅಡಿ, ಇದೊಂದು 15 ಅಡಿ. ಇದು ರೂಮ್ ಮಾಡ್ಕೊಂಡಿದ್ವಿ. ಮತ್ತೆ ಅವರಿಗೆ ಓಡಾಡಕ್ಕೆ ದೇವ್ರ ಮನೆ ಆಗಲ್ಲ ಅಂತ ದೇವ್ರ ಮನೆ ಈ ಕಡೆ, ದೇವ್ರ ಮನೆ ಇಲ್ಲಿ ಮಾಡ್ಕೊಂಡಿದ್ದೀರಾ? ಈ ಕಡೆ ಮಾಡ್ಕೊಂಡಿದ್ದೀವಿ. ಓಕೆ, ಮಾಡ್ಕೋಬೋದು ಬಿಡಿ, ಮಾಡ್ಕೋಬೋದು. ಲಕ್ಷ್ಮೀನ ಇಟ್ಕೊಂಡಿದ್ದಾರೆ ಚೆನ್ನಾಗಿ. ಅಮ್ಮರಿದ್ದಾಗ ಮಾಡಿದ್ವಿ ಸರ್. ಅಮ್ಮವ್ರಿದ್ದಾಗ ಲಕ್ಷ್ಮಿ ಚೆನ್ನಾಗಿ ಓಡಾಡ್ತಿದ್ಲು. ಅಮ್ಮರಿದ್ದಾಗ ಚೆನ್ನಾಗಿದ್ದೀವಿ ಸರ್. ಇದು ಇಷ್ಟೇ ಅಲ್ವಾ ಜಾಗ? ಇಷ್ಟ ಇಲ್ಲಿಂದ. ಈಗ ನೀವು ಅದು ಕಾಂಪೌಂಡ್ ನಿಮ್ದೆ ಅಲ್ವಾ? ಕಾಂಪೌಂಡ್ ಮಠದ್ದು ಪಕ್ಕದ ಮಠ ಇದೆ, ಅಲ್ಲಿಂದ ಈ ಕಡೆ ಸದ್ಯಕ್ಕೆ ನಮ್ದೇ ಅಲ್ವಾ? ನಮ್ದೇ. ಆ ಕಾಂಪೌಂಡ್ ಇಂದ ಹಿಂಗೆ ಇದ್ರ ಮೇಲೆ ಇದೆಯಲ್ಲ ಚರಂಡಿ, ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಕಾಂಪೌಂಡ್ ಕಟ್ಟಬೇಕು. ಸರಿ. ಅಲ್ಲಿ ಕಟ್ಕೊಂಡು ಇಲ್ಲೊಂದು ಚಿಕ್ಕದು, ಅಂದ್ರೆ ನೀವು ಡೆಮಾಲಿಷ್ ಮಾಡಿದ್ರು ಫಸ್ಟ್ ಇದು ಕಾಂಪೌಂಡ್ ಕಟ್ಬಿಟ್ಟು ಡೆಮಾಲಿಷ್ ಮಾಡಬೇಕು. ಕಾಂಪೌಂಡ್ ಕಟ್ಟೆ ಮಾಡೋಣ? ಹೌದು, ಕಾಂಪೌಂಡ್ ಕಟ್ಟಲೇಬೇಕು. ಇದು ಅಲ್ಲಿಂದ ಇಲ್ಲಿಗೆ ರೆಡಿಮೇಡ್ ಆದ್ರೆ ಹಾಕೊಂಡ್ಬಿಡು, ಹಾಕ್ಬಿಟ್ಟು ಡೆಮಾಲಿಷ್ ಸ್ಟಾರ್ಟ್ ಮಾಡು. ಅಲ್ಲಿಂದ ಆ ಕಾರ್ನರಿಂದ ಮಾಡೋದು. ಅದನ್ನ ತೆಗೆದು ಆಮೇಲೆ ನಿಧಾನಕ್ಕೆ ಆ ಕಡೆಯಿಂದ ತಗೊಂಡು ಬನ್ನಿ. ಸರಿ. ಆಯ್ತಾ? ಪೂಜೆ ಮಾಡಬೇಕು. ಡೆಮಾಲಿಷ್ ಮಾಡಕ್ ಮುಂಚೆ ಮನೇನ ಇದೆ ಅಲ್ಲ ಹೊಸಲು, ಅದು ತಾಯಿ ಬಾಗ್ಲು, ಅಂದ್ರೆ ತಾಯಿ ಬಾಗ್ಲು ಅಂತ ಪೂಜೆ ಬಾಗ್ಲು, ಮೇನ್ ಬಾಗ್ಲು. ಆ ಬಾಗಿಲಿಗೆ ಪೂಜೆ ಮಾಡಬೇಕು. ಕ್ಲೀನಾಗಿ ಪೂಜೆ ಮಾಡಿ ನಿಮ್ಮ ಹಿರಿಯರು ನೆನೆಸ್ಕೊಂಡು, ನಿಮ್ಮ ತಾತ ಯಾರು ಕಟ್ಟಿರ್ತಾರಲ್ಲ ಅವ್ರ ಹೆಸರಲ್ಲಿ 4 ಜನಕ್ಕೆ ಅನ್ನದಾನ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಅವ್ರು 4 ಜನಕ್ಕೆ ಸಿಹಿನೋ ಅನ್ನದಾನ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು ಅನ್ನದಾನ ಮಾಡಿ ಪೂಜೆ ಮಾಡಿ ನೀವು ತೆಗಿಬೇಕು, ಹೊಸಲು ತೆಗಿಬೇಕು. ಹಂಗಂದ್ರೆ ಮನೆ ಕೆಡವಂಗಿಲ್ಲ. ಅವ್ರು ತುಂಬ ಬೆವರು ಸುರಿಸಿ ಕಷ್ಟಪಟ್ಟು ಕಟ್ಟಿರ್ತಾರೆ. ಒಂದೊಂದು ಹನಿನೂ, ಒಂದೊಂದು ರೂಪಾಯಿ ಕೂಡಿಕ್ಕೆ ಅದನ್ನು ನಾವು ನಮಗೆ ಇವಾಗ ದುಡ್ಡು ಬಂದಿದೆ ಅಂತ ಹೇಳ್ಬಿಟ್ಟು ತಳ್ಬಿಡಬಾರ್ದು. ಆಯ್ತಾ? ಅವ್ರನ್ನೆಲ್ಲ ನೆನೆಸ್ಕೊಂಡು ಸಮಾಧಿಗಳಿದ್ರೆ ನಮಸ್ಕಾರ ಮಾಡ್ಕೊಂಡು ಬನ್ನಿ. ನೀವು ಕಟ್ಟಿರೋದು ಇಷ್ಟು ದಿವಸ ನಮಗೆ ಆಶ್ರಯ ಕೊಟ್ಟಿದೆ, ನಮ್ಮನ್ನು ಕಾಪಾಡಿದೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಇಲ್ಲಿ ಬಂದು ಇದನ್ನ ತೆಗೆದು ಇನ್ನೂ ಒಳ್ಳೆ ಮನೆನ ನಾವು ಕಟ್ಕೊತೀವಿ ಅಂತ ಹೇಳಿ ಪರ್ಮಿಷನ್ ಕೇಳಿ ಅವ್ರನ್ನ ಕಟ್ತೀವಿ, ಆಶೀರ್ವಾದ ಕೊಡಿ, ಮನೆ ಕಟ್ಟಬೇಕು ಅಂತೇಳಿ ಅವ್ರ ಆಶೀರ್ವಾದ ತಗೊಂಡು ಬಂದು ಇದನ್ನೆಲ್ಲ ತೆಗಿಬೇಕು. ತೆಗೆದ ಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಿ, ನಾನು ಹೇಳಿದ್ನಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ 2.5 ಅಡಿ 3 ಅಡಿ ಮಣ್ಣು ಎತ್ತಬಿಡ್ಬೇಕು ಆಚೆಗೆ. ಆಮೇಲೆ ಹೊಸ ಮಣ್ಣು ಹಾಕಿ, ಹೌದು ಇಲ್ಲಿ ಇದ್ರ ಕೆಳಗಡೆ ಮಣ್ಣು, ಅದು ಬೇಡ, ಇದು ಕೆಳಗಡೆದು. ಆಯ್ತಾ? ಎತ್ಬಿಟ್ಟು 3 ಅಡಿ ಮಣ್ಣು ತೆಗೆಸ್ಬಿಟ್ಟು ಮತ್ತೆ ಹೊಸ ಮಣ್ಣು ಹಾಕಿ ಮತ್ತೆ ಕಲ್ಲುಪ್ಪು, ಬಿಳಿ ಸಾಸಿವೆ ಅದೆಲ್ಲ ಹಾಕಿ ಎನರ್ಜಿ ತಗೊಂಡು ಅದಕ್ಕೆ ಚೆನ್ನಾಗಿ ಎನರ್ಜಿ ಕೊಟ್ಟು ನಾವು ಬಾಯ್ ಸ್ಟಾರ್ಟ್. ಇದು ಕತೆ. ಅದು ಕಟ್ಟಕ್ರೆ ಕಾಪರ್ ಕಲ್ಲುಪ್ಪು ಅದು ಮಾಡೋಣ, ಅದು ಮಾಡ್ಕೋಬಹುದು. ಈಗ ಸದ್ಯಕ್ಕೆ ಕಾಂಪೌಂಡ್ ಅಲ್ಲಿ ಇಲ್ಲಿ ಕಾಂಪೌಂಡ್ ಹಾಕ್ತೀವಿ.
ಇದು ಡಿಗ್ರಿ ಸ್ವಲ್ಪ ಅದೆಲ್ಲ ಸೆಟ್ ಮಾಡ್ತೀನಿ ಆಮೇಲೆ. ಕಾಂಪೌಂಡಿಗೆ ಮಾಡ್ಕೊಂಡು ಬೇಡ ಕಾಂಪೌಂಡ್ ಬೇಡ, ರೆಡಿಮೇಡ್ ಹಾಕೋ ಸದ್ಯಕ್ಕೆ ರೆಡಿಮೇಡ್ ಹಾಕಿ. ಒಂದ್ಸತಿ ಹಾಕಿ ಮೇಲೆ ಮತ್ತೆ ತೆಗೆದು ಬೇಡ ಕಾಂಪೌಂಡು ಪರ್ಮನೆಂಟ್ ಹಾಕ್ತೀರಾ? ಪರ್ಮನೆಂಟ್ ಹಾಕಿ ಹಾಗಾದ್ರೆ ತೆಗಿಬೇಡ, ಪರ್ಮನೆಂಟ್ 90 ಡಿಗ್ರಿ ಕುಣ್ಸೋಣ. ಅದೊಂದು ನೋಡಿ 90 ಡಿಗ್ರಿ ಕುಣ್ಸೋಣ. ಸರಿ. ಅಲ್ಲಿಂದ ಹಿಂಗೆ ಕ್ರಾಸ್ ಬರುತ್ತೆ, ಹಾಂ ಸ್ವಲ್ಪ ಕ್ರಾಸ್ ಬರುತ್ತೆ. ಸ್ವಲ್ಪ ಹಿಂಗೋಗುತ್ತೆ, ಅಲ್ಲೇ ಆ ಗಿಡದಿಂದ ಮುಂದಕ್ಕೆ ಒಂದು 5 ಅಡಿ ಆ ಕಡೆ ಬರುತ್ತೆ. 90 ಡಿಗ್ರಿ ಮಾಡಬೇಕು ಅಂದ್ರೆ ಇಲ್ಲಿಂದ ಒಂದು 5 ಅಡಿ ಒಳಗೆ ಬರುತ್ತೆ. ಆ ಅಡಿಕೆ ಮರ ಇದೆ ನೋಡಿ, ಹೊರಗಡೆ ಅಡಿಕೆ ಮರ, ಅಡಿಕೆ ಮರದಿಂದ ಈ ಸ್ಟ್ರೈಟ್ ಹಿಂಗೆ ಬರುತ್ತೆ. ಅದೇನಿಲ್ಲ, 5% ಹೆಚ್ಚು ಕಮ್ಮಿ ಇರ್ಬೋದು ಕಾಂಪೌಂಡ್. ಮತ್ತೆ ಆ ಕಡೆ ಸರ್ ಯಾವ ಕಡೆ? ಹಿಂಗೆ ಅದು ಬೇಡ, ಅದು ಇರಿಯಲ್ಲ. ಅಲ್ಲ, ಆ ಕಡೆ ಒಂದು ಕಾಂಪೌಂಡ್ ಸರ್. ಅಲ್ಲ, ಅವ್ರ ಕಾಂಪೌಂಡ್ ಇದೆ, ನೀವು ಮನೆ ಕಟ್ಟಿದ ಮೇಲೆ ನಾವು ಇನ್ನೊಂದು ಕಾಂಪೌಂಡ್ ಹಾಕೋಣ. ಅಲ್ಲಿವರೆಗೆ ಈ ಸದ್ಯಕ್ಕೆ ಪಶ್ಚಿಮ ದಕ್ಷಿಣ ಕ್ಲೋಸ್ ಆಯ್ತು. ಸರಿ ಆಯ್ತಾ? ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಸರಿ, ಹಂಗೆ ಮಾಡೋಣ, ಸೆಟ್ ಮಾಡೋಣ. ಬನ್ನಿ ಹೊರಗಡೆ ಬನ್ನಿ. ಪಕ್ಕದ ಮನೆ ಯಾರು ಕೇಳಲ್ಲ, ದೊಡ್ಡಪ್ಪರು. ಅದೇನು ತೊಂದರೆ ಇಲ್ಲ ತಾನೇ? ಇಲ್ಲ, ಅವ್ರಿಗೇನು ತೊಂದರೆ ಇಲ್ಲ. ಇದು ನಿಮಗೆ ತಾಯಿ ಬಾಗ್ಲು, ಇದು ಮೈನ್ ಡೋರ್ ಅಲ್ವಾ? ಹಾಂ, ಮೇನ್ ಡೋರ್. ತಾಯಿ ಬಾಗ್ಲು ಅಂತ ಇದೆಲ್ಲ ವರಂಡ ಲೆಕ್ಕ. ಇದು ಮೈನ್ ಡೋರ್ ಲೆಕ್ಕ. ಮೇನ್ ಡೋರ್. ಹಾಂ, ಇದಕ್ಕೆ ಪೂಜೆ ಮಾಡಬೇಕು. ನಿಮಗೆ ಸೆಂಟಿಮೆಂಟ್ ಇದೆ, ಇದನ್ನ ಇನ್ನೊಂದು ಕಡೆ ಎಲ್ಲಾದರೂ ತಗೊಂಡು ಇಟ್ಕೊಳ್ಳಿ. ಯಾಕಂದ್ರೆ ಇದು ನಿಮ್ಮ ದೊಡ್ಡವರ ಕಷ್ಟ ನೆನಪಿಗೋಸ್ಕರ. ಬೇರೆ ಕಡೆ ಮಾಡ್ತೀವಲ್ಲ, ಎಲ್ಲ ಒಂದು ಕಡೆ ಇದನ್ನ ಶಿಫ್ಟ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಅದನ್ನು ಪೂಜೆ ಮಾಡಿ ಇಕ್ಬೇಕು ಆಮೇಲೆ. ಓಕೆನಾ? ಹಾಂ, ಅಷ್ಟು ಮಾಡಿ ಸದ್ಯಕ್ಕೆ ರೆಡಿ ಮಾಡಿ. ಫಸ್ಟ್ ಇದನ್ನ ನೀವು ಒಳ್ಳೆ ಕಡೆ ಅಂದ್ರೆ ಇಲ್ಲ ಒಂದು ಕಡೆ ಒಂದು ವಾಸ್ತು ಮನೆಗೆ ಹೋಗ್ಬೇಕು. ನನಗೆ ವಿಡಿಯೋ ಕಾಲ್ ಮಾಡಿ ವಿಡಿಯೋ ತೋರಿಸಿ ಎಲ್ಲ ಕಳಿಸ್ತೀನಿ ಸರ್. ಇವಾಗ ಈಗ ರೆಡಿ ಇದೆಯಾ? ರೆಡಿ ಇದೆ. ಒಂದು ತಿಂಗಳ ಲೇಟ್ ಆಗುತ್ತೆ ನಾವು ಹೋಗೋದಲ್ಲಿ. ತೋರಿಸ್ಲಿಕ್ಕೆ ರೆಡಿ ಇದೆ ಅಂತ ರೆಡಿ ಇದೆ. ತೋರಿಸ್ಬಿಟ್ರೆ 5 ನಿಮಿಷ ನಾನು ನೋಡ್ಬಿಡ್ತೀನಿ ಅದು ಹೆಂಗಿದೆ. ಹಾಂ, ಹೇಳಿ ಇನ್ನೇನು ಮನೆ ಕಟ್ಟೋದು ಗ್ಯಾರಂಟಿ ಅಲ್ವಾ? ಫಸ್ಟ್ ಎಲ್ ಶೇಪ್ ಕಾಂಪೌಂಡ್ ಹಾಕು. ಸರಿ, ನಿನ್ ಮನೆ ಆಗೋಯ್ತದೆ. ಪಕ್ಕ ಆಗುತ್ತೆ, ಪಕ್ಕ ಆಗುತ್ತೆ. ಅದು ಹೆಂಗೋ ಸಾಲನೋ ಪಾಲನೋ ಯಾರೋ ಕೊಡ್ತಾರೆ, ಏನಾಗುತ್ತೆ ಮನೆ ಆಗೋಗುತ್ತೆ. ಆಮೇಲೆ ನೋಡೋಣ, ಆಯ್ತಾ? ಹಾಗಂತ ಹೇಳ್ಬಿಟ್ಟು ಹೆವಿ ದೊಡ್ಡ ಮನೆ ಕಟ್ಬೇಡ. ನೀನು ಏನು ನಮ್ಗೆ ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಸಿಂಪಲ್ ಒಂದು ಸಣ್ಣ ಅಷ್ಟೇ ಸಿಂಪಲ್ ಆಗಿ ಒಳ್ಳೆ ವಾಸ್ತು ಮಾಡ್ಕೊಡ್ತೀನಿ. ಏನೋ ನೋಡಿ, ಮಗಳು ಎಷ್ಟು ಚೆನ್ನಾಗಿದ್ದಾರೆ. ಹಾಂ, ಸೊ ಮಕ್ಳಿಗೋಸ್ಕರ ಮಾಡ್ಬೇಕು ನಾವು, ಅಲ್ವಾ ಸರ್? ಈ ತರ ಮನೇಲಿ ನೀವು ಓದಾಡ್ತಾ ಇದ್ದೀರಾ, ಆರೋಗ್ಯ ಸಮಸ್ಯೆ ನೋಡಿ, ಚಿಕ್ಕ ವಯಸ್ಸಿನ ನಿಮ್ಮ ಹೆಂಗಸರಿಗೆ ಆರೋಗ್ಯ ಸಮಸ್ಯೆ ಆಥ್ರೈಟಿಸ್ ಅಲ್ವಾ? ಕಾಲಲ್ಲಿ ಆನೆ ಆಗಿದೆ ಸರ್, 2 ಕಾಲಲ್ಲಿ. ಚಪ್ಪಲಿ ಬಿಟ್ಟು ನಡೆಯಕ್ಕೆ ಬರಂಗಿಲ್ಲ ಅದು. ಹಾಂ, ಮತ್ತೆ ಹಂಗೆ ಉತ್ತರ ಪೂರ್ತಿ ಕ್ಲೋಸ್ ಮಾಡ್ಬಿಟ್ರೆ ಆರೋಗ್ಯ ಸಮಸ್ಯೆ ಹೆಣ್ಮಕ್ಳಿಗೆ. ಅದು ಈಶಾನ್ಯದಲ್ಲಿ ತಗೊಂಡೋಗಿ ಕರೆಕ್ಟಾಗಿ ಅಡುಗೆ ಮನೆ ಇಟ್ಟಿದ್ಯಾ? ನಮಗೆ ಆರೋಗ್ಯ ಸಮಸ್ಯೆ ಎಲ್ಲರಿಗೂ ಪ್ರಾಬ್ಲಮ್ ಬಂದೇ ಬರುತ್ತೆ. ಆಯ್ತಾ? ಅದಕ್ಕೆ ಬೇಗ ನೀವು ಸೆಟ್ ಮಾಡಿಕೊಂಡು ಫಸ್ಟ್ ಸಂಕಲ್ಪ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಪೂಜೆ ಮಾಡಿ ದೊಡ್ಡವ್ರಿಗೆಲ್ಲ ಪರ್ಮಿಷನ್ ತಗೊಂಡು ಎಲ್ ಶೇಪ್ ಕಾಂಪೌಂಡ್ ಹಾಕ್ಬಿಟ್ಟು ನೀನು ಮನೆ ಕಡೆ ಶಿಫ್ಟ್ ಆಗ್ಬಿಡು. ಕಾಂಪೌಂಡ್ ಹಾಕಿ ಶಿಫ್ಟ್ ಆಗು. ಕಾಂಪೌಂಡ್ ಹಾಕ್ಬಿಟ್ಟು ಶಿಫ್ಟ್ ಆಗು. ಆಮೇಲೆ ಸ್ಟಾರ್ಟ್ ಮಾಡು, ಸರಿನಾ? ಹಾಂ, ಹಂಗೆ ಮಾಡಿ ಒಳ್ಳೇದಾಗುತ್ತೆ. ಆ ಮನೆ ತೋರಿಸ್ಬಿಡು ನಮ್ಗೆ ಈಗಲೇ. ತೋರಿಸ್ತೀನಿ. ಇನ್ನೇನು ಸಮಾಚಾರ? ಇಷ್ಟು ದಿವಸ ಫೋನ್ ಮಾಡಿದೆ. ಇಲ್ಲ, ಬಹಳ ದಿನ ನಿಮ್ಗೆ ಭೇಟಿ ಮಾಡ್ಕೊಂಡೆ ಶುರು ಮಾಡೋಣ ಅಂತಿದ್ದೆ. ಸೆಪ್ಟೆಂಬರ್ 5ರಿಂದ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದೆ. ಎಷ್ಟು ದಿನ ಆಗ್ಲಿಲ್ಲ, ಅದೇ ನಿಮ್ಗೆ ಇವತ್ತು ಸಿಕ್ಕಿಲ್ಲ. ನೀವು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಮ್ಮ ಅನಿಲ್ಗೆ ಇಲ್ಲಿ ಕರ್ಕೊಂಬಂದ ಹತ್ರ ನಾನು ನಿಮ್ಗೆ ಫೋನ್ ಮಾಡಿ ಮಾಡ್ಕೊಂಡ್ರಲ್ಲ. ಹಾಂ, ಒಳ್ಳೇದಾಗತ್ತೆ ನೋಡಿ, ಒಳ್ಳೇದಾಗತ್ತೆ. ಓಕೆನಾ? ಸೊ ಇದು ಡಿಸೈಡ್ ಮಾಡಿದಿರಲ್ವಾ? ಡಿಸೈಡ್ ಮಾಡಿ. ಇದೇನು ರಿಪೇರ್ ಮಾಡೋದು ಬೇಡ. ಇಲ್ಲ, ಖರ್ಚು ಭಾಳ ಆಗುತ್ತೆ ಸರ್. ರಿಪೇರ್ ತುಂಬಾ ಆಗುತ್ತೆ, ಭಾಳ ಇದೆ. ಆಮೇಲೆ ಏನಾದ್ರೂ ಇದೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೋ. ಎಲ್ಲ ತುಂಬಾ ಮರಗಳಿದಾವೆ ಸಿಕ್ಕಾಪಟ್ಟೆ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ. ನೋಡಿ ಇದೆಲ್ಲ ಬನ್ನಿ, ಮನೆಗಳು ಎಷ್ಟು ಚೆನ್ನಾಗಿದೆ. ಇವೆಲ್ಲ ಕೆಲ್ಸಕ್ಕೆ ಬರುತ್ತೆ. ಇದೆಲ್ಲ ತುಂಬಾ ಕಾಸ್ಟ್ಲಿ ಮರಗಳು ಇವೆಲ್ಲ ಇದಾವಲ್ಲ, ಪೂರ್ತಿ ಕೆಲ್ಸಕ್ಕೆ ಬರುತ್ತೆ. ಇವೆಲ್ಲ ನೀವು ಕೆಲ್ಸಕ್ಕೆ ಬರುತ್ತೆ. ಇದು ಅವೆಲ್ಲ ಅಂದ್ರೆ ಒಂದು ಕಿಟಕಿಗಾಗ್ಲಿ. ಏನ್ ತೊಂದರೆ ಇಲ್ಲ. ನಮ್ದೇ ಮನೆ ಅದಲ್ವಾ, ಬೇರೆಯವ್ರ ಮನೆ ನಾವು ಹಾಕೊಳ್ತಾ ಇಲ್ಲ. ನಮ್ದೇ ಮನೇಲಿ ಹಾಕೊಂತ ಮೈನ್ ಡೋರ್ಗೊಂದು, ಪೂಜೆಗೊಂದು ಹೊಸ ತಗೋ. ಸರಿ, ಮಿಕ್ಕಿದೆಲ್ಲ ಕಿಟಕಿಗಳಿಗೆ ಅದಕ್ಕೆ ಇದಕ್ಕೆ ಬೇರೆ ಕೆಳಗೆ ಯೂಸ್ ಮಾಡ್ಬೇಕು, ಏನು ತೊಂದರೆ ಇಲ್ಲ. ಹಾಂ, ಹಂಗಾಗಿ ಹಂಗೆ ಮಾಡಿ. ಓಕೆನಾ? ಮತ್ತೆ ಇನ್ನೇನು ಹೇಳ್ಬೇಕು? ಹೇಳಿದ್ರಲ್ಲ, ಮನೆ ಕಟ್ಟು ಫಸ್ಟ್ ಅದು ಎಲ್ ಶೇಪ್ ಇದು ಕಾಂಪೌಂಡ್ ಹಾಕಿ ಇದೆಲ್ಲ ಕ್ಲೀನಾಗಿ ಕ್ಲಿಯರ್ ಮಾಡಿ ಶುದ್ಧೀಕರಣ ಮಾಡೋದು ಚೆನ್ನಾಗಿ ಮಾಡ್ಬೇಕು. ಶುದ್ಧೀಕರಣ ಚೆನ್ನಾಗಿ ಮಾಡು. ಆಮೇಲೆ ನಾನು ಇನ್ನೊಂದು ಸರಿ ಬಂದು ಮಾರ್ಕಿಂಗ್ ಹಾಕ್ಕೊಡ್ತೀನಿ.
ನಾನು ಬಂದಿಲ್ಲ ಅಂದ್ರೆ ನಮ್ಮ ಹುಡುಗನ ಇಂಜಿನಿಯರ್ ಕಳಿಸ್ತೀನಿ, ಅವ್ರನಿಗೆ ಮಾರ್ಕಿಂಗ್ ಹಾಕ್ಬಿಟ್ಟು ಕರೆಕ್ಟಾಗಿ 90 ಡಿಗ್ರಿ ತಿರುಗಿಸಿ ಆ ಪ್ಲಾನಿಂಗ್ ಏನು ಕಳಿಸ್ತೀರೋ ಅದನ್ನ ಮಾರ್ಕಿಂಗ್ ಹಾಕ್ಬಿಟ್ಟು. ಓಕೆನಾ? ಓಕೆ ಮ್ಯಾಮ್, ಥ್ಯಾಂಕ್ ಯು.